ಬಾಂಗ್ಲಾದೇಶ ತನ್ನ ಕುತಂತ್ರಿ ಬುದ್ಧಿ ಭಾರತದ ಮೇಲೆ ತೋರಿಸ್ತಾ ಇದೆ. ಕೈಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ಭಾರತದ ಮೇಲೆ ಕತ್ತಿ ಮಸೆಯುತ್ತಲೇ ಇರುತ್ತೆ. ಇಷ್ಟು ದಿನ ಬಾಂಗ್ಲಾ ಹಿಂದೂಗಳ ಮೇಲೆ ಅಟ್ಟಹಾಸ ಮೆರೆಯುತ್ತಿದ್ದ ಬಾಂಗ್ಲಾಕ್ಕೆ ಈಗ ಚಳಿ ಜ್ವರ ಬಂದಿದೆ. ತಾನೊಂದು ಬಗೆದರೆ ವಿಧಿಯೊಂದು ಬಗೆಯುತ್ತೆ ಅನ್ನೋ ತರ ಆಗಿದೆ ಬಾಂಗ್ಲಾದೇಶದ ಪಾಡು. ಬೇರೆಯವರಿಗೆ ಕೆಡುಕು ಮಾಡೋಕೆ ಹೋಗ್ತಿರುವ ಬಾಂಗ್ಲಾಗೆ ತನಗೇ ಕೆಡುಕು ಆಗ್ತಾ ಇದೆ. ಭಾರತದ ಮೇಲೆ ಕತ್ತಿ ಮಸೆಯುತ್ತಿರುವ ಬಾಂಗ್ಲಾದ ಮೇಲೆ ಭಾರತ ಒಮ್ಮೆಯಲ್ಲಾದ್ರೂ ಯುದ್ಧಕ್ಕೆ ನಿಂತರೆ ಬಾಂಗ್ಲಾ ವಿಶ್ವ ಪಟದಿಂದಲೇ ಮಾಯವಾಗುತ್ತೆ. ಆದರೆ ಬಾಂಗ್ಲಾಗೆ ಭಾರತ ತನ್ನದೇ ಆದ ರೀತಿಯಲ್ಲಿ ಟಕ್ಕರ್ ಕೊಡ್ತಿದೆ. ಹಾಗಿದ್ರೆ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾ ಹೆದರಿದ್ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹೌದು, ಮಯನ್ಮಾರ್ನಲ್ಲಿರುವ ಅರಕಾನ್ ಆರ್ಮಿ ಬಾಂಗ್ಲಾದ ಮೇಲೆ ಸಮರ ಸಾರಿದೆ. ಬಾಂಗ್ಲಾ ರಾಜಧಾನಿ ಬಳಿ ಇರುವ ಅರಕಾನ್ ಆರ್ಮಿ ಯಾವಾಗ ಬೇಕಾದ್ರೂ ಬಾಂಗ್ಲಾವನ್ನ ಉಡಿಸ್ ಮಾಡಬಹುದು. ನಿಮ್ಗೆ ಅನಿಸಿರಬಹುದು, ಎಲ್ಲೋ ಇರೋ ಅರಕಾನ್ ಆರ್ಮಿ ಹೇಗೆ ಭಾರತಕ್ಕೆ ಸಾಥ್ ನೀಡುತ್ತೆ ಅನ್ನೋದು. ಇದರ ಹಿಂದೆ ಭಾರತ ಇದೆ ಅಂತ ಬಾಂಗ್ಲಾ ಯಾಕೆ ಆರೋಪ ಮಾಡ್ತಿದೆ ಅನ್ನೋದನ್ನ. ನಿಜ, ಇದು ಒಂಥರ ಥ್ರಿಲ್ ನೀಡೋ ವಿಚಾರವಾಗಿದೆ. ಇಲ್ಲಿ ಬಾಂಗ್ಲಾ ವಿರುದ್ಧ ಭಾರತ ನೇರವಾಗಿ ಅಖಾಡಕ್ಕೆ ಇಳಿದಿಲ್ಲ. ಮಯನ್ಮಾರ್ ಅರಕಾನ್ ಆರ್ಮಿ ಬಳಸಿಕೊಂಡು ಬಾಂಗ್ಲಾದ ಹುಟ್ಟಡಗಿಸೋಕೆ ನಮ್ಮ ದೇಶ ಸಜ್ಜಾಗಿದೆ. ಅದಕ್ಕೂ ಮುಂಚೆ ನಿಮಗೆ ಈ ಮಯನ್ಮಾರ್ನಲ್ಲಿರುವ ಅರಕಾನ್ ಆರ್ಮಿ ಬಗ್ಗೆ ತಿಳಿಸ್ಕೊಡ್ತೇವೆ ಬನ್ನಿ. ಅರಕಾನ್ ಆರ್ಮಿ ಹುಟ್ಟಿದ್ದು ಹೇಗೆ? ಅರಕಾನ್ ಸಾಮ್ರಾಜ್ಯದಿಂದ ಹುಟ್ಟಿಕೊಂಡಿದ್ದೇ ಅರಕಾನ್ ಆರ್ಮಿ. ಒಂದು ದೇಶದಲ್ಲಿ ಹೇಗೆ ಒಂದು ಸೇನೆ ಪಡೆ ಇರುತ್ತೋ ಹಾಗೆ ಈ ಅರಕಾನ್ ಆರ್ಮಿ ಪಡೆ ತನ್ನ ಸೇನೆಯನ್ನ ಕಟ್ಟಿಕೊಂಡಿದೆ. ಈ ಟೀಮ್ನಲ್ಲಿ 65ರಷ್ಟು ಸೈನಿಕರು ಬುದ್ಧರಿದ್ರೆ 35% ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ. 40,000ಕ್ಕೂ ಹೆಚ್ಚು ಸೈನಿಕರು ಈ ಪಡೆಯಲ್ಲಿದ್ದಾರೆ. ಭಾರತಕ್ಕೆ ಈ ಅರಕಾನ್ ಆರ್ಮಿಯ ಜೊತೆ ತುಂಬಾ ಕ್ಲೋಸ್ ಏನೂ ಇಲ್ಲ. ಆದರೆ ಚೀನಾ ಜೊತೆ ಇದ್ದ ಸಂಬಂಧ ಹಳಿಸಿದ ಮೇಲೆ ಈ ಅರಕಾನ್ ಆರ್ಮಿ ಭಾರತದ ಜೊತೆ ಕ್ಲೋಸ್ ಆಗೋಕೆ ರೆಡಿಯಾಗಿದೆ. ಭಾರತ ಕೂಡ ಮಯನ್ಮಾರ್ನಲ್ಲಿರುವ ಕೆಲ ಗುಂಪುಗಳ ಜೊತೆ ಮಾತುಕತೆ ನಡೆಸಿದೆ. ಹಾಗೆ ಈ ಗುಂಪಿನ ಜೊತೆ ಕೂಡ ಮಾತುಕತೆ ನಡೆಸಿದೆ. ನಂತರ ಅರಕಾನ್ ಆರ್ಮಿ ಬಾಂಗ್ಲಾ ಮೇಲೆ ಸಮರ ಸಾರಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅರಕಾನ್ ಆರ್ಮಿ ಆರ್ಭಟಕ್ಕೆ ಬೆಚ್ಚಿದ ಬಾಂಗ್ಲಾ. ಮಯನ್ಮಾರ್ನಲ್ಲಿರುವ ಅರಕಾನ್ ಆರ್ಮಿ ಆರ್ಭಟಕ್ಕೆ ಬಾಂಗ್ಲಾ ನಿಜಕ್ಕೂ ಬೆಚ್ಚಿದೆ. ಭಾರತದ ಜೊತೆ ಹೆಚ್ಚು ಗಡಿ ಹಂಚಿಕೊಂಡಿರುವ ಬಾಂಗ್ಲಾ ಖ್ಯಾತೆ ತೆಗೆಯುತ್ತಲೇ ಇರುತ್ತೆ. ಹಾಗಂತ ಭಾರತ ಕೈಕಟ್ಟಿ ಕೂರುವ ಪ್ರಶ್ನೆಯೇ ಇಲ್ಲ. ಎದುರಾಳಿಗೆ ಹೇಗೆ ಮಣ್ಣು ಮುಕ್ಕಿಸಬೇಕು ಅಂತ ಭಾರತಕ್ಕೆ ಚೆನ್ನಾಗೇ ಗೊತ್ತು. ಭಾರತ ಯಾವತ್ತೂ ಸಿಟ್ಟಿನಲ್ಲಿ ಮೂಗನ್ನ ಕುಯ್ದುಕೊಳ್ಳುವ ರಾಷ್ಟ್ರ ಅಲ್ಲವೇ ಅಲ್ಲ. ತಾಳ್ಮೆಯಿಂದ ಎದುರಾಳಿಯನ್ನ ಎದುರಿಸುವ ದೇಶ, ಒಂದು ಚಾನ್ಸ್ ಕೊಟ್ಟು ನಂತರ ಹೋರಾಡೋ ದೇಶ. ಹೀಗಾಗಿ ಬಾಂಗ್ಲಾಕ್ಕೆ ಬುದ್ಧಿ ಕಲಿಸೋಕೆ ಮಯನ್ಮಾರ್ನಲ್ಲಿರುವ ಬಂಡುಕೋರರ ಗುಂಪಾದ ಅರಕಾನ್ ಆರ್ಮಿಯನ್ನ ಬಾಂಗ್ಲಾದ ಮೇಲೆ ಎತ್ತಿ ಕಟ್ಟಿದೆ ಎನ್ನಲಾಗ್ತಾ ಇದೆ. ಅಂದ ಹಾಗೆ ಮಯನ್ಮಾರ್ನಲ್ಲಿ ಆರ್ಮಿ ಆಡಳಿತ ಇರೋದು. ಹಾಗಂತ ಇಲ್ಲಿ ಎಲ್ಲಾ ಪ್ರದೇಶಗಳು ಕೂಡ ಆರ್ಮಿ ಹಿಡಿತದಲ್ಲಿ ಇಲ್ಲ. ಬಾಂಗ್ಲಾ ಗಡಿಯಲ್ಲಿ ಈ ಅರಕಾನ್ ಆರ್ಮಿ ಹಿಡಿತವಿದ್ದು ಇಲ್ಲಿ ಅದು ಆಡಳಿತ ನಡೆಸ್ತಾ ಇದೆ. ಈಗ ಭಾರತದ ಸಹಾಯ ಪಡೆದಿರುವ ಅರಕಾನ್ ಆರ್ಮಿ ಬಾಂಗ್ಲಾದ ಮೇಲೆ ಸೆಟೆದು ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಈ ಅರಕಾನ್ ಆರ್ಮಿ ರೋಹಿಂಗ್ಯಾ ನಿರಾಶ್ರಿತರನ್ನ ದಾಳವಾಗಿ ಬಳಸಿಕೊಂಡು ಬಾಂಗ್ಲಾ ಮೇಲೆ ಸಮರ ಸಾರಿದೆ. ಇದು ಬಾಂಗ್ಲಾವನ್ನ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ. ಅರಕಾನ್ ಆರ್ಮಿ ಈಗಾಗಲೇ ತನ್ನ ಕೆಲಸವನ್ನ ಶುರು ಮಾಡಿದ್ದು ಬಾಂಗ್ಲಾದೊಳಗೆ ನುಗ್ತಾ ಇದೆ. ಈಗಾಗಲೇ ಕೆಲ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿ ವಶಕ್ಕೆ ಪಡೆದಿದೆ ಅನ್ನೋ ಸುದ್ದಿಗಳು ಕೂಡ ಹೊರಬೀಳ್ತಾ ಇದೆ. ಮಯನ್ಮಾರ್ ಗಡಿ ಪ್ರದೇಶದ ಬಳಿ ಇರುವ ಬಾಂಗ್ಲಾ ಪ್ರದೇಶದ ಹಿಡಿತವನ್ನ ಈ ಅರಕಾನ್ ಆರ್ಮಿ ತನ್ನ ವಶಕ್ಕೆ ಪಡೆದಿದೆ. 271 ಕಿಲೋಮೀಟರ್ ಗಡಿ ಪ್ರದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು ಬಾಂಗ್ಲಾಕ್ಕೆ ಭಯ ಹುಟ್ಟಿಸಿದೆ. ಈ ಮಯನ್ಮಾರ್ ಗಡಿ ಪ್ರದೇಶದಲ್ಲಿರುವ 2 ಲಕ್ಷಕ್ಕೂ ಹೆಚ್ಚು ರೋಹಿಂಗ್ಯಾ ನಿರಾಶ್ರಿತರನ್ನ ಬಾಂಗ್ಲಾ ಗಡಿಯೊಳಗೆ ನುಗ್ಗಿಸೋಕೆ ಅರಕಾನ್ ಆರ್ಮಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಈ ವಿಷಯ ಕೇಳಿ ಭಯ ಬಿದ್ದ ಬಾಂಗ್ಲಾ ಕೂಡ ಅಲರ್ಟ್ ಆಗಿದೆ. ಒಂದು ವೇಳೆ ಅರಕಾನ್ ಆರ್ಮಿ ದಾಳಿ ಮಾಡಿದ್ರೆ ನಾವು ಹೇಗೆ ಉತ್ತರ ಕೊಡಬೇಕು ಅಂತ ತನ್ನ ಆರ್ಮಿಯನ್ನ ಗಡಿ ಪ್ರದೇಶದಲ್ಲಿ ನಿಲ್ಲಿಸಿದೆ. ಆದರೆ ಬಾಂಗ್ಲಾ ಮತ್ತು ಮಯನ್ಮಾರ್ ಗಡಿ ಪ್ರದೇಶದ ನಡುವೆ ಒಂದು ನದಿ ಇದೆ. ಈ ನದಿ ದಾಟಿಯೇ ಅರಕಾನ್ ಆರ್ಮಿ ಬಾಂಗ್ಲಾಕ್ಕೆ ಹೋಗಬೇಕು. ಹೀಗಾಗಿ ನದಿ ದಡದ ಮೇಲೆ ಬಾಂಗ್ಲಾ ತನ್ನ ಆರ್ಮಿಯನ್ನ ನಿಲ್ಲಿಸಿದೆ ಅನ್ನೋ ವರದಿಗಳು ಕೂಡ ಆಗಿವೆ. ಈ ಆರ್ಮಿ ಹಿಂದೆ ಇರೋದು ಭಾರತ ಅಂತ ಬಾಂಗ್ಲಾ ಹೇಳ್ತಾ ಇದೆ. ಆದರೆ ಭಾರತ ಯಾವುದೇ ಆರೋಪಕ್ಕೂ ಉತ್ತರ ಕೊಡದೆ ಸೈಲೆಂಟ್ ಆಗಿದೆ. ಒಂದು ವೇಳೆ ಬಾಂಗ್ಲಾ ಇದಕ್ಕೂ ಬುದ್ಧಿ ಕಲಿಯದೇ ಇದ್ರೆ ಭಾರತ ನೇರವಾಗಿ ಅಖಾಡಕ್ಕೆ ಇಳಿಯಬೇಕಾಗುತ್ತೆ ಅನ್ನೋದು ಮಾತ್ರ ಸತ್ಯ. ನಮಸ್ಕಾರ.